ನಾಗಮಂಗಲದಲ್ಲಿ ಗಣಪತಿ ಮೆರವಣಿಗೆ ವೇಳೆ ಗಲಾಟೆ ಏನಾಗಿತ್ತು, ಇದರ ಪರಿಣಾಮವಾಗಿ ತದನಂತರ ಕಲ್ಲು ತೂರಾಟ ಆಗಿತ್ತು, ವಾಹನಗಳಿಗೆ ಬೆಂಕಿ ಹಚ್ಚುವಂತ ಕೆಲಸವನ್ನು ಮಾಡಿದ್ರು. ನಾವೀಗ ನಾಗಮಂಗಲದ ಹೊರವಲಯದ ಮಲೆನಹಳ್ಳಿಯಲ್ಲಿ ಇದ್ದೇವೆ. ನೀವು ನೋಡ್ತಾ ಇರಬಹುದು, ಇಲ್ಲಿರುವಂತಹ ಗುಜರಿಗೂ ಸಹ ಬೆಂಕಿ ಹಚ್ಚುವಂತ ಕೆಲಸವನ್ನ ಕಿಡಿಗೇಡಿಗಳು ಮಾಡಿದ್ದಾರೆ. ಈ ಒಂದು ಗುಜರಿಯಲ್ಲಿ ಇದ್ದಂತಹ ಏನು ಒಂದು ಆಟೋ ಇತ್ತು, ಮತ್ತೆ ದ್ವಿಚಕ್ರ ವಾಹನ ಇತ್ತು, ಮತ್ತೆ ಇಲ್ಲಿ ಕೆಲಸ ಮಾಡುವಂತಹ ವಸ್ತುಗಳೇನಿತ್ತು ಅದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗುವಂತಹ ಕೆಲಸ ಆಗಿದೆ. ಹೀಗಾಗಿ ಏನು ನಾಗಮಂಗಲ ಪಟ್ಟಣಕ್ಕೆ ಮಾತ್ರ ಅದು ಸೀಮಿತವಾಗಿರಲ್ಲ, ನಾಗಮಂಗಲದ ಹೊರವಲಯಕ್ಕೂ ಸಹ ಈ ಒಂದು ಗಲಾಟೆ ವ್ಯಾಪಿಸಿತ್ತು. ಕಿಡಿಗೇಡಿಗಳು ಅಲ್ಲಿಂದ ಏನು ಆ ಒಂದು ಗಲಾಟೆ ಆಗಿತ್ತು, ಆ ಗಲಾಟೆ ಆದ ನಂತರ ಪೊಲೀಸರು ಅಲ್ಲಿಂದ ಎಲ್ಲರನ್ನೂ ಸಹ ಚದುರಿಸಿದ್ರು. ಹೊರ ಹೋಗುವಂತಹ ಸಂದರ್ಭದಲ್ಲಿ ಈ ರೀತಿಯಂತ ಕೃತ್ಯವನ್ನು ಎಸಗಿದ್ದಾರೆ. ಈ ಒಂದು ಏನು ಗುಜರಿ ಇದೆ 5 ತಿಂಗಳ ಹಿಂದೆ ಅಷ್ಟೇ ಆರಂಭವಾಗಿತ್ತು. ಅದರ ಮಾಲೀಕರು ಈಗ ನಮ್ಮ ಜೊತೆಗಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಸರ್, ಈ ಒಂದು ಗುಜರಿ ತಾವು 5 ತಿಂಗಳಿಂದ ಆರಂಭಿಸಿದ್ರಿ, ಯಾವಾಗ ಆಗಿದ್ದು ಈ ರೀತಿ ಘಟನೆ ಅಂತ? ನನ್ಗೆ ಗೊತ್ತಿಲ್ಲ ಸರ್. ನಮ್ಮ ತಾಯಿಗೆ ಹುಷಾರಿಲ್ಲ. ನಮ್ಮ ತಾಯಿಗೆ ಮೈಸೂರಲ್ಲಿ ಗೋಪಾಲಗೌಡ ನರಸಿಂಹಮಲ್ಲಿ ಅಡ್ಮಿಟ್ ICU ಅವ್ರ. ನಾನು ಅಲ್ಲಿ ಹೋಗಿದ್ದೆ. ನಾನು ಈಗ ನ್ಯೂಸಲ್ಲಿ ನೋಡಿಬಿಟ್ಟು ಈಗ ತಾನೇ ಬಂದೆ ಸರ್. ಗೊತ್ತಾಯಿತು, ಯಾರು ಫೋನ್ ಮಾಡಿ ಹೇಳಿದ್ರು, ನ್ಯೂಸಲ್ಲಿ ನೋಡಿದೆ. ಈಗ ಜಸ್ಟ್ 5 ನಿಮಿಷ ಆಯಿತು ಸರ್ ಬಂದು. ನಾನು ಈಗ ಬಂದು ನೋಡ್ತಾರೆ ಸರ್ ಬಂದು ಏನಾಗುತ್ತೆ ಅಂತ. ಒಂದು 8 ರಿಂದ 10 ಲಕ್ಷ ರೂಪಾಯಿ ಐಟಮ್ ಇತ್ತು ಸರ್. ಯಾವುದು ಉಳಿದಿಲ್ಲ, ಎಲ್ಲ ಪೂರ್ತಿ ಖತಮ್ ಆಗಿಬಿಟ್ಟಿದೆ ಸರ್. ಯಾವುದಿಲ್ಲ ಸರ್. ಏನೆಲ್ಲ ಕೆಲಸ ಮಾಡ್ತಾ ಇದ್ರಿ ಇಲ್ಲಿ ಅಂತ? ಸ್ಕ್ರಾಪ್ ವ್ಯವಹಾರ ಮಾಡೋದು ಸರ್. ನಾವು ಒಳ್ಳೆ ಪದಾರ್ಥ ತರೋದು, ಅದಕ್ಕೆಲ್ಲ ವಿಲೇವಾರಿ ಮಾಡೋದು ಎಲ್ಲ ಮಾಡ್ತಾಯಿದ್ದೀವಿ ಸರ್ ನಾವು. ಯಾವುದು ಉಳಿದಿಲ್ಲ, ಎಲ್ಲ ನಾನು ಹೆಚ್ಚುಕೊಂಡು ಒಂದು 8-10 ಲಕ್ಷ ರೂಪಾಯಿ ಸಾಲ ಮಾಡಿ ಬಂಡವಾಳ ಆಗಿದೆ ಸರ್. ಇಲ್ಲಿ ಎಲ್ಲ ಬಡ್ಡಿಗೆ ತೊಗೊಂಡು, ಅದು ಬ್ಯಾಂಕ್ ಬಡ್ಡಿ ಅಲ್ಲ ಸರ್, ಅದು ಜನಗಳದ ಬಡ್ಡಿ ತೊಗೊಂಡು 8%, 10% ಬಡ್ಡಿಗೆ ತೊಗೊಂಡು ವ್ಯವಹಾರ ಮಾಡಿದ್ದು. ಯಾವುದು ಉಳಿದಿಲ್ಲ ಸರ್. ಇಲ್ಲಿ ಏನು ಮಾಡೋದು ಗೊತ್ತಾಗ್ತಿಲ್ಲ ಸರ್ ಅಷ್ಟೇ. ಈಗ ನಾಗಮಂಗಲದಲ್ಲಿ ಗಲಾಟೆ ಆಗಿತ್ತು ಅಂತ ವಿಚಾರ ಗೊತ್ತಾ ನಿಮ್ಗೆ? ಅದು ಗಣಪತಿ ಈಗ ಮೆರವಣಿಗೆಯಲ್ಲಿ ಎಲ್ಲ ಅಂತ? ಇಲ್ಲ ಸರ್, ನನ್ಗೆ ಗೊತ್ತಿಲ್ಲ ಸರ್. ನನಗೆ ನಾನು ಇಲ್ಲೇ ಊರಲ್ಲಿ ಇರಲ್ಲ. ನಾನು ಗೋಪಾಲಗೌಡ ನರಸಿಂಹಮಲ್ಲಿದ್ದೆ. ಅಲ್ಲಿ ಯಾರು ಹೇಳ್ದು ಸಣ್ಣ ಪುಟ್ಟ ಗಲಾಟೆ ಆಗ್ತೈತೆ ಅಂತ. ಅದು ನಮ್ಮ ನಾಗಮಂಗಲದಲ್ಲಿ ಸಣ್ಣ ಪುಟ್ಟ ಗಲಭೆ ಆಗ್ತಾಯಿತ್ತು, ಹಂಗೆ ಸರಿಯಾಗಿ ಬಿಡ್ತಾ ಇತ್ತು. ಇಷ್ಟು ದೊಡ್ಡ ಮಟ್ಟಿಗೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಸರ್ ನಮಗೆ. ಈ ಥರ ಆಗೈತೆ ನಮ್ಗೆ ಗೊತ್ತೇ. ಈಗ ರಾತ್ರಿ 4 ಜನ ಫೋನ್ ಮಾಡಿ ಹೇಳಿದ್ರು ಈ ಥರ ಗಲಾಟೆ ಆಗ್ತೈತೆ ಅಂತ. ನಾನು ಸಣ್ಣ ಪುಟ್ಟ ಆಗುತ್ತಲ್ಲ, ಮಾಮೂಲಿ ತಣ್ಣಗಾಗ್ಬಿಡ್ತೆ ಅಂತ ಇದ್ದೆ ಸರ್. ಈ ಮಟ್ಟಿಗೆ ಇಷ್ಟೆಲ್ಲ ಆಗ್ಬಿಡ್ತೀವಿ ಅಂತ ಯಾವುದೇ ನಾನು ಸರ್ ಸಿಕ್ಕಾಪಟ್ಟಿದ್ದು ಸರ್. ಈಗ ಸ್ಕ್ರಾಪ್ ಐಟಮ್ ಅಂದ್ರೆ ಅದು ಹೇಳೋಕ್ಕಾಗಲ್ಲ. ಅದು ಯಾವ್ದು ಉಳಿದಿಲ್ಲ ಸರ್. ಅದು ಜಾಸ್ತಿ ಡ್ರಿಪ್ ಪೈಪ್ ಇತ್ತು, ನೀರಾವರಿ ಡ್ರಿಪ್ ಪೈಪು. ಅದು ಹೆಚ್ಚು ಕಡಿಮೆ ಮಧ್ಯೆ ಒಂದು 6 ಲಕ್ಷ ರೂಪಾಯಿ ಇತ್ತು ಸರ್. ಎಲ್ಲ ಯಾವ್ದು ಉಳಿದಿಲ್ಲ, ಎಲ್ಲ ಬೂಂದಿ ಆಗ್ಬಿಟ್ಟದೆ. ಎಲ್ಲ ಯಾವ್ದು ಉಳಿದಿಲ್ಲ ಸರ್. ಎಲ್ಲೋ ಗಲಾಟೆ ಆಗ್ತದೆ, ಎಲ್ಲೋ ಇದು ಮಾಡೋದು. ಹೌದಲ್ಲ ಸರ್, ಹಂಗೆ ಆಗೋದು. ಅದು ಅವ್ರು ಮಾಡಿದ್ರು ಇವ್ರು ಮಾಡೋದು ಹೇಳೋಲ್ಲ ಸರ್. ಅದು ಎಲ್ಲ ಗುಂಪಲ್ಲಿ ಬರ್ತಾರೆ. ಆ ಗುಂಪಲ್ಲಿ ಮಾಡೋದಕ್ಕೆ ನಾವು ಏನು ಮಾಡೋದು ಸರ್. ಅದು ಯಾರು ಏನೋ ಮಾಡ್ಕೊಂಡ್ರು, ನಾವು ಇಲ್ಲಿ ದುಡ್ಡು ಕೂಲಿ ಮಾಡಿ ತಿನ್ನೋರು ಎಲ್ಲ ಹಾಳಾಗೋಯ್ತಲ್ಲ ಸರ್. ಯಾರು ಸ್ವಲ್ಪ ಗಣಪತಿ ತಂದಿದ್ರು, ಅದು ಏನೋ ಅವ್ರ ಗಲಾಟೆ ಮಾಡ್ಕೊಂಡ್ರು. ಇಲ್ಲಿ ಅನುಭವಿಸೋದು ನಾವು. ಈ ಥರ ಆಗಿದೆ ಸರ್. ಗಲಾಟೆ ಆಗದಂತದ್ದು ನಾಗಮಂಗಲದಲ್ಲಿ ಅಲ್ಲಾದಂಥದ್ದು ಇಲ್ಲಿ ನಾಗಮಂಗಲದಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಇದೆ ಇದು ಮಲೆನಹಳ್ಳಿ. ಹೌದು ಸರ್. ಗಲಾಟೆ ಆಗಿದ್ದು ನಾಗಮಂಗಲ ಟೌನಲ್ಲಿ ಆಗಿರೋದು. ನನ್ನ ಅಂಗಡಿ ಇರೋದು ನಾಗಮಂಗಲದಿಂದ 3 ಕಿಲೋಮೀಟರ್ ಆಚೆ ಇರೋದು. ಇಲ್ಲಿ ಗಂಟ ಬೆಂಕಿ ಹತ್ತೈತೆ. ಏನೂ ಮಾಡೋಂಗಿಲ್ಲ. ಏನು ಮಾಡೋದು ಸರ್. ಇದೇ ಜೀವನ ನಿಮಗೆ. ಇನ್ನೇನು ಸರ್, ಇನ್ನೇನಿಲ್ಲ. ಜೀವನ ಇದೇ ಇರೋದು. ನಮ್ಗೆ ಬೇರೆ ವ್ಯವಹಾರ ಬರಲ್ಲ ಮಾಡೋಕ್ಕೆ. ಈಗ ಸಣ್ಣ ಪುಟ್ಟ ಸಾಲ ಮಾಡಿದ್ವಿ, ಏನೋ ಮಾಡಿದ್ವಿ, ಎಲ್ಲ ಈಗ 0 ಆಗಿಬಿಟ್ಟಿದ್ವಿ. ಈಗ ಮುಂದಕ್ಕೆ ನೋಡಬೇಕು, ಏನಾದ್ರು ಮಾಡಬೇಕು ಸರ್. ತಾಯಿಗೂ ಹುಷಾರಿಲ್ಲ ಅಂತ? ಹೌದು ಸರ್. ನಮ್ಮ ತಾಯಿಗೂ ICU ಅವರು ಸರ್, ಗೋಪಾಲಗೌಡ ನರಸಿಂಹಮಲ್ಲಿ ICU ಅವರು. ನಾನು ಅಲ್ಲಿದ್ದೆ. ರಾತ್ರಿ ಫೋನ್ ಮಾಡಿದ್ರು, ಸಣ್ಣ ಪುಟ್ಟ ಗಲಾಟೆ ಆಗ್ತದೆ, ಈ ಮಟ್ಟಿಗೆ ಆಗ್ಬಿಡುತ್ತೆ ಅಂತ ನಮ್ಗೆ ತಿಳಿದಿಲ್ಲ ಸರ್. ಏನು ಮಾಡೋಂಗಿಲ್ಲ. ಬೆಂಕಿ ಹಚ್ಚಿರೋ ವಿಚಾರನೇ ಗೊತ್ತಿಲ್ಲ ಸರ್. ಈಗ ನಮ್ಮ ಜಮೀನು ಓನರ್ ಫೋನ್ ಮಾಡಿ ಹೇಳಿದ್ರು. ಇದು ನಮ್ಮ ಕಂಬೇಗೌಡರು ಅಂತ ನಾವು ಜಮೀನು ಓನರು. ಅವ್ರು ಫೋನ್ ಮಾಡಿ ಹೇಳಿದ್ರು, ಹಿಂಗೆ ಆಗತ್ತೆ ಕಣಪ್ಪ, ಬಾರಪ್ಪ ಅಂತ ಹೇಳಿದ್ಕೆ ಬಂದಿವಿ ಸರ್. ನನಗೆ ಗೊತ್ತಿರಲಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಫೋನ್ ಮಾಡಿ ಹೇಳಿದ್ದು ನನಗೆ. ಇದು ರಾತ್ರಿನ ಆಗಿರೋದಂತ ನನಗೆ ಗೊತ್ತಿಲ್ಲ. ಬೆಳಿಗ್ಗೆ 6 ಗಂಟೆಗೆ 5-6 ಜನ ಕೆಲಸ ಮಾಡ್ತಾರೆ ಸರ್. ರಾತ್ರಿ ಹೊತ್ತು ಮನೆಗೆ ಹೊಂಟೋಗ್ತಾರೆ. ಸಾಯಂಕಾಲ ಒಂದು 6-7 ಗಂಟೆ ಇರ್ತಾರೆ, ಕೆಲಸ ಮಾಡ್ತಾರೆ. ಆಮೇಲೆ ಎಲ್ಲ ಖಾಲಿ ಹಂಗೆ ಬಿದ್ದಿರುತ್ತೆ. ಈ ಥರ ಆಗಿದೆ ಸರ್. ಈ ಹಿಂದೆ ಈ ರೀತಿ ಗಲಾಟೆಗಳು ಆಗಿದ್ವಾ ಇಲ್ಲಿ ನಾಗಮಂಗಲದಲ್ಲಿ ಅಂತ? ನಾಗಮಂಗಲದಲ್ಲಿ ಸಣ್ಣ ಪುಟ್ಟ ಗಲಭೆ ಆಗ್ತಾ ಇದ್ದದ್ದು. ಅದು ಅಲ್ಲಲ್ಲೇ ಸರಿಯಾಗಿ ಬಿಡೋದು, ಸಣ್ಣ ಪುಟ್ಟ ಆಗೋ ಸರಿಯಾಗಿ ಬಿಡೋದು. ಈ ಮಟ್ಟಿಗೆ ಆಗುತ್ತೆ ಅಂತ ಯಾವತ್ತೂ ಊಹಿಸಿರಲಿಲ್ಲ ಸರ್. ಈ ಥರ ಕನಸು ಊಹಿಸಿರಲ್ಲ ಈ ಮಟ್ಟಿಗೆ ಗಲಾಟೆ ಆಗುತ್ತೆ ಅಂತ. ಈಗ ಮಾಡಿರೋರು ಈ ಥರ ಮಾಡಿರೋರು ಏನು ಹೇಳ್ತೀನಿ? ಯಾಕಂದರೆ ಒಂದು ಕಡೆಗೆ ಸರ್ ಮಾಡಿರೋರು ಹೋಗ್ಬಿಟ್ಟು ಎಲ್ಲ ಆರಾಮಾಗಿ ಅವರೇ ಈ ಸಾಮಾನ್ಯ ಜನರ ಕತೆ ಹೇಳಿ ನಾವು ಅದಕ್ಕೆ ಇನ್ವಾಲ್ವ್ ಇಲ್ಲ. ನಮಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ನಾವಿಲ್ಲಿ ನಮ್ಮ ವ್ಯವಹಾರ ಮಾಡ್ಕೊಂಡು ನಮ್ಮ ತಾಯಿಗೂ ಸರಲ್ಲ, ನಾವು ಅಲ್ಲಿ ಸಾಯ್ತಾ ಇದ್ವಿ. ಈ ಥರ ಆಗತ್ತೆ. ಈಗ ಅಲ್ಲಿ ಹೆಚ್ಚು ಕಡಿಮೆ ಒಂದು 4 ಲಕ್ಷ ರೂಪಾಯಿ ಬಿಲ್ ಕಟ್ಟಬೇಕು, ಆಸ್ಪತ್ರೆ ಕಟ್ಟಬೇಕು. ಗೋಪಾಲಗೌಡ ನರಸಿಂಹಮಲ್ಲಿ ಈಗ ದುಡ್ಡು ಕಟ್ಟಿದ್ರೆ ಬಿಡ್ತಾರೆ ಸರ್. ಅಲ್ಲಿ ಈಗ ನಾವು ಏನು ಹಾಳಾಗೋಯ್ತು ಏನೋ. ಈಗ ತಿರ್ಗಾ ಹೋಗ್ಬಿಟ್ಟು ನಾವೀಗ ಅಲ್ಲಿ ಅರೇಂಜ್ ಮಾಡಬೇಕು, ದುಡ್ಡು ಅರೇಂಜ್ ಮಾಡಬೇಕು. ಏನು ಮಾಡೋದು ಗೊತ್ತಾಗ್ತಿಲ್ಲ ಸರ್ ಈಗ.